ಕಾರ್ಯಕ್ರಮ 25 ವರ್ಷದಿಂದ ಆನೆ ಅಂಬಾರಿ ಉತ್ಸವಕ್ಕೆ ಎಲ್ಲ ಆತ್ಮೀಯ ನಮ್ಮ ಪತ್ರಕರ್ತರು ಹಾಗೆ ಭಕ್ತಾದಿಗಳು ಹಾಗೆ ಎಲ್ಲ ಸಮಸ್ತ ಮುಖಂಡರು ಹಾಗೆ ಈಗ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಭಕ್ತ ಸ್ನೇಹಿತರಿಗೆ ನಾನು ಚೌಡೇಶ್ವರಿ ದೇವಾಲಯ ಅಧ್ಯಕ್ಷರಾದ ಶ್ರೀನಿವಾಸರವರು ಮಾಡುವ ವಂದನೆಗಳು. ಹಾಗೆ ಈ ದಿವಸ 25ನೇ ವರ್ಷದ ಕಾರ್ಯಕ್ರಮ. ಈ ದಿವಸ 3/10/2024 ಈ ದಿನ ವೇದಿಕೆ ಉದ್ಘಾಟನೆ. ಹಾಗೆ ನವರಾತ್ರಿ ಮೊದಲ ದಿವಸ ಪೂಜೆ ನಡೀತಾ ಇದೆ. ಇದಕ್ಕೆ ವೇದಿಕೆ ಉದ್ಘಾಟನೆಗೆ ನಮ್ಮ ಶಿವಣ್ಣನವರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ MLA ಶಿವಣ್ಣನವರು, ಹಾಗೆ MP ಗಳು ಮಂಜುನಾಥ್ರವರು ಆಹ್ವಾನ ಕೊಟ್ಟಿದ್ವಿ. ಕಾರಣಾಂತರದಿಂದ ಮಂತ್ರಿಗಳು ಬರ್ತಾ ಇಲ್ಲ. ಶಿವಣ್ಣನವರು ಆಗಮಿಸುವ ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ಈ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೆಸಿಕೊಂಡು ಹೋಗಲು ತಾವು ಎಲ್ಲ ಸಹಕರಿಸಿದ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಭಕ್ತವೃಂದವರಿಗೆ ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿಯಿಂದ ನಾನು ಅಭಾರಿಯಾಗಿದ್ದೇನೆ. ಕೃತಜ್ಞತೆಗಳು ಸಲ್ಲಿಸ್ತೇನೆ. ಸಮಸ್ತ ವಿದ್ಯಾರ್ಥಿಗಳಿಗೆ ಸ್ಟಾರ್ಟ್ ಆಗ್ತಾ ಇದೆ. ಮಾನ್ಯ ಶಾಸಕರು, ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅವರೆಲ್ಲ ಕಾರ್ಯಕ್ರಮದಲ್ಲಿ ಕೆಲವು ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಏನು ಉತ್ಸವ ನೇರವಾಗಿ 20 ವರ್ಷದಿಂದ 25 ವರ್ಷದಿಂದ ಏನು ಸುಮಾರು ನಡೀತಾ ಇದೆ. ಇಲ್ಲಿ ಆನೇಕಲ್ಲಲ್ಲಿ ಮೊದಲಿಗೆ ಏನು ನಡೀತಾ ಇತ್ತು ಅಂದರೆ ದಸರಾ ಅಂದರೆ ಇವಾಗ ಏನು ಅಂದರೆ ಗೌರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ. ಗೌರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ ಅಂದರೆ ಮೊದಲಿಗೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಕರೀತಾ ಇದ್ದಾರೆ. ಆನೇಕಲ್ ತಾಲೂಕು ಇವತ್ತು ಒಂದು ನಮ್ಮ ಕಾರ್ಯಕ್ರಮಕ್ಕೆ 2-2.5 ಲಕ್ಷ ಜನ ಮೇಲೆ ಸೇರ್ತಾ ಇದ್ದಾರೆ. ನಮ್ಮ 2ನೇ ತಾರೀಕು ಪ್ರತಿದಿನ 10ರಿಂದ 12 ಸಾವಿರ ಜನ ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಇವತ್ತು ನಮ್ಮ ಮೈಸೂರು ಬಿಟ್ಟರೆ 2ನೇ ದೊಡ್ಡ ದಸರಾ ಅಂತ ನಮ್ಮ ಆನೇಕಲ್ ತಾಲೂಕಿನ ಹೆಸರನ್ನ ಇವತ್ತು ನಮ್ಮ ಕರ್ನಾಟಕದ ಆ ಒಂದು ಮೂಲೆಗೂ ಆ ತಾಯಿ ಪ್ರಸರಿಸ್ತಾ ಇರ್ತಾರೆ, ಪ್ರಸಾರ ನಡೀತಾ ಇದೆ. ಆ ತಾಯಿ ಆಶೀರ್ವಾದದಿಂದ ಆ ತಾಯಿಗೆ ಅಪಾರವಾದ ಭಕ್ತರ ಸಮೂಹ ಸೃಷ್ಟಿಯಾಗಿದೆ. ಆ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಮಕ್ಳಿಗೆ ಮೊದಲು ನಾವು ಇದು ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾ ಇದ್ದೀವಿ ನಮ್ಮ ತಾಲೂಕಿನಾದ್ಯಂತ. ಇವಾಗ ಏನು ಹೇಳ್ತಾ ಇದ್ದಾರೆ, ಇವಾಗ ಬಾಗಿನ ನಾವು ಬನ್ನಿ ಹಂಗೆ ನಮ್ಮ ದಸರಾ ನೋಡ್ಕೊಂಡು ಹೋಗಿ ನಮ್ಮ ದಸರಾಗೆ ಬಂದಾಗೆ ನಾವು ಬಾಗಿನ ಕೊಡ್ತೀವಿ. ಬೇರೆ ಊರುಗಳಿಂದ ಆಂಧ್ರ, ತಮಿಳುನಾಡು, ಕೇರಳದಿಂದ ಹೆಣ್ಮಕ್ಳನ್ನೆಲ್ಲ ಬಂದು ನಮ್ಮ ದಸರಾ ಕಾರ್ಯಕ್ರಮ ನೋಡಿಕೊಂಡು ಭಾಳ ವಿಜೃಂಭಣೆಯಿಂದ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ಆ ತಾಯಿಯ ಆಶೀರ್ವಾದವೇ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ. ಏನು ಈ ವರ್ಷ ನಾವು 2024ರಲ್ಲಿ ಏನು ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ದಸರಾ, ಇದು ಕಾರ್ಯಕ್ರಮ ಯಾವ ರೀತಿ ಇದೆ ಅಂದರೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ. ನಮ್ಮ ತಾಲೂಕಿನ ಗಣ್ಯರು ವೇದಿಕೆ ಆಗಮಿಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಶುರುವಾಗುತ್ತೆ. ಏನಿವತ್ತು 3/10/2024 ಗುರುವಾರ ಶೇನಪುತ್ರಿ ಅಲಂಕಾರದಲ್ಲಿ ತಾಯಿ ಕಣ್ಗೊಳಿಸ್ತಾರೆ. ಅದೇ ರೀತಿ ನಾಳೆ 4/10/2024 ಮಹಾಗೌರಿ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. ಅದೇ ರೀತಿ 5/10/2024 ಚಂದ್ರಗಂಟ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 6/10/2024 ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 7/10/2024 ಸ್ಕಂದಮಾತಾ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 8/10/2024 ಮಂಗಳವಾರ ಕಾತ್ಯಾಯಿನಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 9/10/2024 ಸರಸ್ವತಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 10/10/2024 ಕಾಳರಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. ಶುಕ್ರವಾರ 11/10/2024 ಸಿದ್ಧಿದಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ. 12ನೇ ತಾರೀಕು 12/10/2024 ಆನೆ ಅಂಬಾರಿ ಮೂಲಕ ಆ ತಾಯಿ ನಮ್ಮ ಆನೇಕಲ್ ಸಮಸ್ತ ತಾಲೂಕಿನ ರಾಜ್ಯದ ಎಲ್ಲ ಒಂದು ಭಕ್ತಾದಿಗಳಿಗೆ ಆ ತಾಯಿ ಅಂಬಾರಿ ಮೇಲೆ ಬಂದು ಮಧ್ಯಾಹ್ನ 1 ಗಂಟೆಗೆ ಸರಿಸುಮಾರು 1 ಗಂಟೆಗೆ ಆ ತಾಯಿ ಎಲ್ಲರೂ ಆ ತಾಯಿ ದರ್ಶನ ಬಗ್ಗೆ ಕೊಡ್ತಾಳೆ. ಇದು ಯಾವ ರೀತಿ ನಡೀತಾ ಇದೆ ಅಂದರೆ ಇದು ಭಕ್ತಾದಿಗಳಿಂದ, ಇದು ಬಂದು ನಮ್ಮ ತೊಗಟವೀರ ಜನಾಂಗದಿಂದ ಮುಂಚೂಣಿಯಲ್ಲಿ ನಮ್ಮ ಜನಾಂಗದಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಅಂದರೆ ಇದು
ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ಎಲ್ಲ ಭಕ್ತಾದಿಗಳು, ಇಲ್ಲಿ ಜಾತಿ ಭೇದ ಭಾವ ಮರೆತು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದು ಸರಿಸುಮಾರು 20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ತಾಯಿಗೆ ಎಲ್ಲರೂ ಸಹಕಾರ ಕೊಟ್ಟು ಆ ತಾಯಿ ಒಂದು ಕೃಪಾ ಇದಕ್ಕೆ ಎಲ್ಲರೂ ಭಾಗಿಯಾಗಬೇಕು. ಮತ್ತು ಎಲ್ಲರಿಗೂ ಏನು ನಾವು ಹೇಳ್ಕೊತೀವಿ ಅಂದರೆ, ಈ ಒಂದು ದಸರಾ ನಮ್ಮ ಆನೇಕಲ್ಲಿನ ಒಂದು ಇತಿಹಾಸನ ಕರ್ನಾಟಕದ ಭೂಪಟದಲ್ಲಿ ಕಾಯಂನ ಒಂದು ಸ್ಥಾನಮಾನ ಗಳಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ನಾನು ಇಚ್ಛೆ ಬಿಡ್ತೀನಿ. ತಮ್ಮೆಲ್ಲರಿಗೂ ಸ್ವಾಗತಕ್ಕೆ ಕೋರ್ಕೊಳ್ತೀನಿ. ದಸರಾ ಹಬ್ಬಕ್ಕೆ ತಾವೆಲ್ಲ ಸಹಕಾರದಿಂದ ಎಲ್ಲರೂ ಸಂತೋಷದಿಂದ ದಸರಾ ಹಬ್ಬನ ಆಚರಿಸೋಣ ಅಂತ ನನ್ನ ಮಾತು.